ಈ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಅಭಾವ ಆಗಬಾರ್ದಂತ ಹೇಳಿ ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ವಿ. ಒಂದೆರಡು ಕಡೆ ನಗರ ಸ್ಥಳೀಯ ಸಂಸ್ಥೆಗಳು ಬಿಟ್ಟರೆ, ಮಚ್ಚೆ ಪೀರನವಾಡಿ ಬಿಟ್ಟರೆ ಬೇರೆ ಯಾವ ಕಡೆನೂ ದೊಡ್ಡ ಮಟ್ಟದ ಸಮಸ್ಯೆಗಳು ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಮಧ್ಯ ಮಧ್ಯದಲ್ಲಿ ಮಳೆನೂ ಆಗ್ತಾಯಿದೆ. ಹಾಗೂ ಕೃಷ್ಣಾ ನದಿ ಇರ್ಬೋದು, ಹಿಡಕಲ್ ಡ್ಯಾಮಿಂದ ನೀರು ಬಿಡೋದಿರ್ಬೋದು, ಹಾಗೂ ಮತ್ತು ಮಲಪ್ರಭಾದಲ್ಲಿ ನೀರು ಬಿಡೋದಿರ್ಬೋದು, ಕೆನಾಲ್ಗಳಲ್ಲಿ ನೀರು ಬಿಡೋದಿರ್ಬೋದು, ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಆ ಆದೇಶಗಳನ್ನು ಹೊರಡಿಸ್ಕೊಂಡು ನಾವು ಆ ಕ್ರಮಗಳನ್ನು ವಹಿಸ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಈ ಮೇ 10-15 ಡೇಟಲ್ಲಿ ಇನ್ನೊಂದು ರೌಂಡ್ ನೀರಿನ ಬಿಡುಗಡೆ ಮಾಡ್ತೀವಿ. ಬೇಸಿಗೆಗೋಸ್ಕರ ನಾವು ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 6-7 TMC ಉಳಿಸ್ಕೊಂಡೇ ನಾವು ಬಿಡ್ತೀವಿ. ಸೊ ನನ್ನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿನ ಅಭಾವ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಹಾಗೂ ಮಾನ್ಯ ಮಹಾರಾಷ್ಟ್ರ ಸರ್ಕಾರಕ್ಕೆ ಈಗಾಗಲೇ ಕೃಷ್ಣಾ ನದಿನಲ್ಲಿ ನೀರು ಬಿಡಲಿಕ್ಕೆ ಮನವಿ ಪತ್ರವನ್ನು ಕಳಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅದನ್ನು ಪರಿಗಣಿಸಿದ್ದಾರೆ.